ಬೆಂಗಳೂರಲ್ಲಿ ಕುಡಿಯುವ ನೀರಿಗೆ ಭುಗಿಲೆದ್ದ ಹಾಹಾಕಾರ. ಟಿವಿ9ನಲ್ಲಿ ಚಿಕ್ಕಬಿದರಕಲ್ಲು ಜನರ ಸಂಕಷ್ಟದ ಲೈವ್ ರಿಪೋರ್ಟ್. ಜೀವಜಲ ಸಿಗ್ತಾ ಇಲ್ಲ, ಬೋರ್ವೆಲ್ಗಳಲ್ಲೂ ನೀರಿಲ್ಲ. ಹನಿ ಹನಿ ನೀರಿಗೂ ತತ್ವಾರ. ಚಿಕ್ಕಬಿದರಕಲ್ಲು ನಿವಾಸಿಗಳ ಪರದಾಟ. ಜನನಾಯಕನ ಪಾಳ್ಯದಲ್ಲೂ ಕೂಡ ಜಲ ಸಂಕಷ್ಟ ಹೆಚ್ಚಾಗಿದೆ. ವಾಟರ್ ಟ್ಯಾಂಕರ್ ಮಾಫಿಯಾಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಜನ ಸಂಕಷ್ಟದಲ್ಲಿದ್ರೂ ಕೂಡ ಬಿಬಿಎಂಪಿ ಜಲಮಂಡಳಿಯ ನಿರ್ಲಕ್ಷ್ಯ ಜನರನ್ನ ಆಕ್ರೋಶಗೊಳ್ಳುವಂತೆ ಮಾಡಿದೆ. ಬೆಂಗಳೂರಿನ ಜಲಕ್ಷಾಮ ನೀಗಿಸೋದಕ್ಕೆ ಟಿವಿ9 ಅಭಿಯಾನ. ನೀರಿಲ್ಲ. ಟಿವಿ9 ಗ್ರೌಂಡ್ ರಿಪೋರ್ಟ್. ಖಾಲಿ ಬಿಂದಿಗೆ ಹಿಡಿದು ಜನ ಬೀದಿಗಿಳಿಯುವಂತಹ ಪರಿಸ್ಥಿತಿ. ಜನ ಸಂಕಷ್ಟದಲ್ಲಿದ್ದಾರೆ, ಆದ್ರೆ ಬಿಬಿಎಂಪಿ ಗಮನ ಹರಿಸ್ತಾ ಇಲ್ಲ. ಜಲಮಂಡಳಿಯ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಟ್ಯಾಂಕರ್ ಮಾಫಿಯಾದಿಂದಾಗಿ ಜನ ಇಲ್ಲಿ ಪರದಾಡ್ತಿದ್ದಾರೆ. ಚಿಕ್ಕಬಿದರಕಲ್ಲಿನ ಪರಿಸ್ಥಿತಿ ಇದು. ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಇಲ್ಲಿ ಜೀವಜಲ ಸಿಗ್ತಾ ಇಲ್ಲ. ಕುಡಿಯುವ ನೀರಿಗೆ ಬಿಂದಿಗೆ ಹಿಡಿದು ರಸ್ತೆಗೆ ಇಳಿತಾ ಇದ್ದಾರೆ ಜನ. ಇನ್ನು ವಾಟರ್ ಟ್ಯಾಂಕರ್ ಅನ್ನ ತರಿಸೋಣ ಅಂತಂದ್ರೆ ಅಲ್ಲೂ ಕೂಡ ಮಾಫಿಯಾ. ಆ ಮಾಫಿಯಾಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಎಲ್ಲವನ್ನೂ ಕೂಡ ದುಡ್ಡಿನ ಮೂಲಕವೇ ಎಳೆಯಲಾಗ್ತಾ ಇದೆ. ಜನ ಸಂಕಷ್ಟದಲ್ಲಿದ್ರೂ ಕೂಡ ಬಿಬಿಎಂಪಿ ಗಮನ ಹರಿಸ್ತಾ ಇಲ್ಲ ಈ ಬಗ್ಗೆ ಅನ್ನೋದು ಅಲ್ಲಿನ ಜನರ ಒಂದು ಬೇಸರ. ಇನ್ನು ಈ ಬಗ್ಗೆ ಟಿವಿ9 ಅಭಿಯಾನ ಮಾಡ್ತಾ ಇದೆ. ಪ್ರತಿ ಏರಿಯಾಗಳಲ್ಲೂ ಕೂಡ ಎಲ್ಲೆಲ್ಲಿ ಜಲಕ್ಷಾಮ ಎದುರಾಗಿದೆ, ಯಾವ ರೀತಿಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಜನ, ಅದರ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಯತ್ನ ಟಿವಿ9 ಕಡೆಯಿಂದ. ನೀರಿಲ್ಲ ಅನ್ನುವಂತಹ ಅಭಿಯಾನದ ಮೂಲಕ ಒಂದೊಂದಿನ ಒಂದೊಂದು ಏರಿಯಾಗೆ ವಿಸಿಟ್ ಕೊಟ್ಟು ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದೀವಿ. ಅವರಿಗೆ ಪರಿಹಾರದ ಒಂದು ಭರವಸೆ ಅಷ್ಟೇ ಅಲ್ಲ, ಪರಿಹಾರ ದೊರಕುವ ತನಕವೂ ಕೂಡ ಟಿವಿ9 ಈ ಅಭಿಯಾನ ನಿಲ್ಲೋದಿಲ್ಲ. ಹಲವು ಕಡೆ ಪರಿಹಾರ ದೊರಕಿಸಿಕೊಟ್ಟಾಗಿದೆ. ಇದೀಗ ಚಿಕ್ಕಬಿದರಕಲ್ಲು ಜನತೆಯ ಒಂದು ಸಂಕಷ್ಟವನ್ನು ಕೇಳುವಂತಹ ಸಮಯ. ಅಲ್ಲಿ ಖಾಲಿ ಬಿಂದಿಗೆ ಹಿಡಿದು ರಸ್ತೆಗಿಳಿದು ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ನೀರಿಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ಟ್ಯಾಂಕರ್ ವಾಟರ್ ತರಿಸೋಣ ಅಂತಂದರೆ ಅಲ್ಲೂ ಕೂಡ ಮಾಫಿಯಾ. ಹೆಚ್ಚಿನ ಒಂದು ದರ ನಿಗದಿ ಮಾಡಲಾಗುತ್ತೆ. ಆ ಟ್ಯಾಂಕರ್ ವಾಟರನ್ನು ಶೇರ್ ಮಾಡೋ ಹಾಗೂ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ಅಲ್ಲಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಏನಿದು ಚಿಕ್ಕಬಿದರಕಲ್ಲು ಮತ್ತೆ ಚನ್ನನಾಯಕನಹಳ್ಳಿಯಲ್ಲಿ ಜನ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ, ಜೊತೆಗೆ ಟ್ಯಾಂಕರ್ ಮಾಫಿಯಾ ಅವ್ರನ್ನ ತುಂಬಾ ಬಾಧಿಸ್ತಾ ಇದೆ ಅಂತ ಏನದು? ಸುಕನ್ಯಾ, ಈಗಾಗಲೇ ಏನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳು ಕೂಡ ನೀರಿನ ಸಮಸ್ಯೆಯನ್ನ ಟಿವಿ9 ಅನಾವರಣ ಮಾಡ್ತಾ ಇತ್ತು. ಅದೇ ರೀತಿಯಲ್ಲಿ ಚಿಕ್ಕಬಿದರಕಲ್ಲು ಸಮೀಪ ಇರತಕ್ಕಂಥ ಚನ್ನನಾಯಕನ ಪಾಳ್ಯದಲ್ಲೂ ಕೂಡ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು. ನಾನೀಗ ಸ್ಪಾಟ್ನಲ್ಲೇ ಇದ್ದೀನಿ. ಇಲ್ಲಿರ್ತಕ್ಕಂಥ ಜನರಿಗೆ ಈಗಾಗಲೇ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಯಾಕಂದ್ರೆ ಒಂದ್ ಕಡೆ ಟ್ಯಾಂಕರ್ ನೀರು ಕೂಡ ದುಬಾರಿಯಾಗಿರುವಂಥದ್ದು, ಅದ್ರ ಜೊತೆಯಲ್ಲಿ ನಲ್ಲಿ ನೀರು ಕೂಡ ಬರ್ತಾ ಇಲ್ಲ. ಇದರಿಂದಾಗಿ ಇಲ್ಲಿಯ ಜನರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಹಿಂದೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರೊಬ್ಬ ಅಧಿಕಾರಿ ಆಗಲಿ ಜನಪ್ರತಿನಿಧಿಗಳಾಗಲಿ ಇಲ್ಲಿಗೆ ಭೇಟಿ ನೀಡೋ ಕೆಲಸವನ್ನ ಮಾಡ್ತಾ ಇಲ್ಲ. ಇದ್ರ ಜೊತೆಯಲ್ಲಿ ಸ್ಥಳೀಯರೇ ಹಣವನ್ನ ಹಾಕಿ ಟ್ಯಾಂಕರ್ ನೀರನ್ನ ತರಿಸಿ ಜನರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ದಿನಗಳಿಂದ ಇದೇ ರೀತಿಯ ಒಂದು ಅಡ್ಜಸ್ಟ್ಮೆಂಟ್ ನಲ್ಲಿ ಜನರು ನೀರನ್ನ ಗ್ರಾಮದ ಜನರಿಗೆ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸಂಬಂಧಪಟ್ಟವರು ಸ್ಥಳಕ್ಕೆ ಬರದೇ ಇರತಕ್ಕಂಥದ್ದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಊರಿನಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದೀರಾ? ಅಧಿಕಾರಿಗಳೇನಾದ್ರು ಸ್ಪಂದಿಸ್ತಾ ಇದ್ದಾರಾ ಅಂತ? ಸರ್, ಇದು ಇವಾಗ ಬಂದಿರೋ ಸಮಸ್ಯೆ ಅಲ್ಲ. ನಾವು ಬಂದು ಆಗ್ಲೇ ಒಂದು 10-12 ವರ್ಷ ಆಯ್ತು ಈ ರೋಡ್ಗೆ. ಅವಾಗ ಸಮಸ್ಯೆ ಆಗ್ತಾ ಇತ್ತು, ಪರಿಹಾರ ಆಗ್ತಿತ್ತು. ಈಗ 1 ವರ್ಷ 2 ವರ್ಷದಿಂದ ಈ ಪ್ರಾಬ್ಲಮ್ ಸಾಲ್ವನೇ ಆಗ್ತಾ ಇಲ್ಲ. ಅಧಿಕಾರಿಗಳು ಯಾರು ಕಿವಿ ಕೊಡಲ್ಲ. ನಾರಾಯಣ ಅಂಕಲ್ ಅವರು ಯಾವುದು ಅಧಿಕಾರ ಇಲ್ದಾನೆ ಅವರು ಜನಕ್ಕೆ ಸ್ಪಂದಿಸ್ತಾರೆ ಕಷ್ಟ ಸುಖಕ್ಕೆ. ಅಂತ ಸ್ಪಂದಿಸೋರ್ಗೆ ಕೊಡೋಣ ಅಧಿಕಾರನ. ಇಲ್ಲಿ ಏನು ಮಾಡದೆ ಮನೇಲಿ ಕೂತ್ಕೊಂಡು ಗೆದ್ದಿ ಎದುರಿಸೋಂಥವ್ರಿಗೆ ಬೇಡ. ಬೇಕಾದ್ರೆ ಅದು ಎಲ್ಲಿಗೆ ಹೋಗಿ ನಿಲ್ಬೇಕೋ ನಾವು ನಿಲ್ತೀವಿ. ನಾವು ಬಾಡಿಗೆ ಕಟ್ಟೋರ್ನ ಹೋಗಿ ಕೇಳಿ ಅಂತ ಜನಗಳು ಹೇಳ್ತಾರೆ. ಬಾಡಿಗೆ ಕಟ್ಟೋರು ಕಂದಾಯ ಕಟ್ಟಲ್ವಾ ಸರ್? ಕಂದಾಯ ಕಟ್ತಾನೆ ಮನೆಗಳು ಕೊಟ್ಕೊಂಡಿದ್ದಾರೆ. ಎಷ್ಟು ಅಂತ ಅವ್ರ ಮೇಲೆ ಡಿಪೆಂಡ್ ಆದ್ರೆ ನಾವು ಕೊಡೋ ಬಾಡಿಗೆ ಬರೀ ನೀರು ಹೊಡ್ಸಿದ್ರೆ ಅವ್ರ ಜೀವನ ಹೆಂಗಾಗೋದು? ನಾವು ದುಡಿಯೋದು ಬರೀ ನೀರ್ಗೆ ಇದು ಮಾಡಿ ಅವ್ರು ಏನು ಅಧಿಕಾರ ಇಲ್ದಂಗೆ ಇಡೀ 3 ತಿಂಗಳಿಂದ ಸ್ಪಂದಿಸ್ತಾ ಇದ್ದಾರೆ. ವೇಸ್ಟ್ ನೀರು ತಂದು ನಾವು ಭಂಗಗಳು ಮಾಡ್ತಾ ಇದೀವಿ. ಈಗ ಗೆದ್ದಿರೋರು ಏನ್ ಮಾಡ್ತಾ ಇದ್ದಾರೆ? ಗೆದ್ದಿರೋರು ಏನೋ ಇದನ್ನೇ ಮಾಡ್ಬೇಕು ಅನ್ನೋದಲ್ಲ. ಅಟ್ಲೀಸ್ಟ್ ಬಂದು ನಮ್ ಕಷ್ಟ ಸುಖ ಏನಿದೆ ಅಂತ ಯಾರು ಕೇಳಿದಾರ ಕೇಳಿ ಸರ್. ಮೇಡಮ್, ಈಗ ಟ್ಯಾಂಕರ್ ನೀರು ಕೂಡ ದುಬಾರಿ ದುಡ್ಡಾಗಿದೆ. ಈಗ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರು ಸ್ಪಂದಿಸ್ತಾ ಇಲ್ಲ. ಅದ್ರ ಜೊತೆಗೆ ಪ್ರತಿನಿತ್ಯ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ನೀರಿಲ್ದೇ ಇರೋದ್ರಿಂದ? ಪ್ರತಿನಿತ್ಯ ಸರ್, ನಮ್ಮ ನಾರಾಯಣಣ್ಣವ್ರೆ ಗನಕ ಇಲ್ಲ ಅಂದ್ರೆ ಒಂದ್ ಬಿಂದಿಗೆ ನೀರು ನಮಗ್ ಸಿಗ್ತಾ ಇಲ್ಲ. ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ಅವ್ರೊಬ್ರೆ ಈ ಊರಲ್ಲಿ ನಮ್ಗೆಲ್ಲರಿಗೂ ಏನೊಂದಕ್ಕೂ ನೀರಿಗೆ ಅನುಕೂಲ ಮಾಡ್ಕೊಡ್ತಾ ಇರೋದು ಅವ್ರೊಬ್ರೆ. ಅವ್ರಿಲ್ಲ ಅಂದ್ರೆ ನಾವ್ ಯಾರ ಹತ್ರನೂ ಹೋಗಿ ಕೇಳೋ ಆಗಿಲ್ಲ. ಮೇಯ್ನು ನಮ್ಗೆ ಗ್ಯಾರಂಟಿ ಏನ್ ಬೇಡ ಸರ್, ನಮ್ ಗ್ಯಾರಂಟಿ ಅವ್ರದೆಲ್ಲ ಕಿತ್ತು ವಜಾ ಮಾಡಿ ನಮಗ್ ಮೇಯ್ನ್ ನೀರ್ ಬೇಕು. ನೀರ್ ಕೊಡ್ಸಿ ಅವ್ರಗಳಿಗೆ ಹೋಗಿ ಮನೆ ಬಾಗ್ಲಿಗೆ ಎಷ್ಟು ಕೇಳ್ಕೊಂಡ್ರು, ಬಿಬಿಎಂಪಿ ಅಧಿಕಾರಿಗಳು ಕೇಳ್ಕೊಂಡ್ರು, ಅವ್ರ ಫೋನ್ಗಳೇ ಎತ್ತುತ್ತಾ ಇಲ್ಲ. ಅವ್ರಿಗೆ ಗೂಳಪ್ಪ ಅನ್ನೋರು ಯಾರೋ ಅವ್ರಿಗೆ ಫೋನ್ ಮಾಡಿದ್ರು ಫೋನೇ ಇದು ಮಾಡ್ತಾ ಇಲ್ಲ. ಮೇಯ್ನ್ ಇಷ್ಟು ನಮಗೆ ಸಮಸ್ಯೆ ಇದೆ. ನಮಗೆ ಮೇಯ್ನ್ ನೀರು ಬೇಕು.
ಅಮ್ಮ, ಒಂದ್ ಕಡೆ ನಲ್ಲಿ ನೀರು ಬರ್ತಾ ಇಲ್ಲ, ಬೋರ್ವೆಲ್ ನೀರು ಕೂಡ ಸಿಗ್ತಾ ಇಲ್ಲ, ಅದ್ರ ಜೊತೆಗೆ ಟ್ಯಾಂಕರ್ ದುಡ್ಡು ದುಪ್ಪಟ್ಟನ್ನ ಪಡಿತಾ ಇದಾರೆ. ಎಷ್ಟು ಸಮಸ್ಯೆ ಆಗ್ತಿದೆ ನಿಮ್ಗೆ? ಸಖತ್ ಕಷ್ಟ ಆಗ್ತಿದೆ ಸರ್ ನಮಗೆ. ಅಲ್ಲ, ಸಖತ್ ಕಷ್ಟ ಸರ್. ದುಡಿಯೋರಿಲ್ಲ. 500 ರೂಪಾಯಿ ಒಂದು ಟ್ಯಾಂಕರ್ ನೀರು ಸರ್. ಹೆಂಗ್ ಅಲ್ಲ, ಇರಲಿ ನಮ್ಮಂಥವ್ರಿಗೇನೋ ಹೊಟ್ಟೆ ಬೆನ್ನು ತೋರಿಸ್ಕೊಂಡ್ರೆ 500 ರೂಪಾಯಿಗೆ ಬಿಡ್ತಾರೆ. ಹೊಟ್ಟೆ ಬೆನ್ನು ತೋರಿಸ್ಕೊಂಡ್ರೆ ಸರ್ ಯಾವಾಗೋ 500 ರೂಪಾಯಿ ಕೊಟ್ಟು ನಾವು ದುಡಿಯೋಕೆ ಹೋಗಲ್ಲ ಸರ್. ನಮ್ಮ ಕೈಲಿ ಆತಿಲ್ಲ. 500 ರೂಪಾಯಿ ಕೊಟ್ಟು ಹೊಡ್ಸ್ಕೊಂಡು ಎಷ್ಟು ದಿನ ಅಂತ ಮಾಡ್ಕೊಳ್ಳೋಣ ಸರ್? ಹೇಳಿ ಸರ್ ನೀವೇನು. ಇದುವರೆಗೂ ಸುಮಾರು ಜನದ ಬಾಕ್ಲಿಗೆ ಹೋಗಿ ಬಂದೋ, ದೊಡ್ಡವ್ರ ಬಾಕ್ಲಿಗೆ ಬಾಕ್ಲು ಹಾಕೊಂಡ್ರೆ ಹೊರತು ನಿಮ್ಗೆ ಕಷ್ಟ ಏನು ಸುಖ ಏನು ಅಂತ ಕೇಳಲಿಲ್ಲ ಸರ್. ಕೇಳ್ರಿ, ಇವರೆಲ್ಲ ಇಲ್ಲೇ ಅವ್ರು ಹೋಗಿದ್ದ ಸರ್. ಇಲ್ಲ, ಕೇಳಲಿಲ್ಲ. ಆವಾಗ ನಮ್ಮ ಮೈದವ್ರು ಕಾಲು ಹಿಡ್ಕೊಂಡು ಏನಾದರೂ ಮಾಡಿ ನಮ್ಮ ಪ್ರಾಣ ಉಳಿಸಪ್ಪ ಅನ್ನೋದಕ್ಕೆ ನೋಡ್ರಿ ಅವರು ಬಿಡ್ತಾವ್ರೆ. ಅವ್ರನ್ನೇ ಒಂದು ಇದು ಮಾಡೋಣ. ಅವ್ರೊಬ್ಬರೇ ಸರ್ ಓಡಾಡ್ತಾ ಇರೋದು. ಅವರು ಪ್ರಶನ್ನವ್ರು. ಇದಿಷ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಾರಂತ ಮಾತು. ಒಟ್ಟಿನಲ್ಲಿ ಅಧಿಕಾರಿಗಳ್ಯಾರು ತಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇರೋದ್ರಿಂದ ಸ್ಥಳೀಯರೇ ದುಡ್ಡನ್ನ ಕೂಡಿಸ್ಕೊಂಡು ಟ್ಯಾಂಕರ್ ಮೂಲಕ ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸ್ಥಳಕ್ಕೆ ಬಂದಿಲ್ಲ, ನಿಮ್ಮ ಕಷ್ಟ ಏನು ಅಂತ ಕೇಳಿಲ್ಲ ಅನ್ನೋ ಒಂದು ಆಕ್ರೋಶವನ್ನ ಸ್ಥಳೀಯರು ಹೊರಹಾಕ್ತಾ ಇದ್ದಾರೆ. ಸದ್ಯ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಒಂದು ಸಮಸ್ಯೆಗೆ ಏನಾದ್ರೂ ಪರಿಹಾರವನ್ನ ಕೊಡೋದಕ್ಕೆ ಮುಂದಾಗ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಸುಕನ್ಯಾ. ಓಕೆ, ಧನ್ಯವಾದ ಶಾಂತಮೂರ್ತಿ.